ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಟಾಕ್ಸಿಕ್ ಸಿನಿಮಾದಲ್ಲಿ ಕ್ರೈಸ್ತ ಪ್ರವಾದಿಗಳಿದ್ದಾರೆ, ಅವರಿಗೊಂದು ರೀತಿ ಅಪಮಾನ ಮಾಡುವ ರೀತಿಯಲ್ಲಿ ಪೋಸ್ಟರ್ಗಳಿದ್ದಾವೆ. ನಾವು ಸೆನ್ಸರ್ ಬೋರ್ಡ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತೆ ವಾಣಿಜ್ಯ ಮಂತ್ರಿಗೂ ಕೂಡ ಕೊಟ್ಟಿದ್ವಿ. ಯಾವುದೇ ರೀತಿಯ ಉತ್ತರ ಬಂದಿಲ್ಲ ನಮಗೆ. ಸಿನಿಮಾ ಡೇಟ್ ಹತ್ರ ಬರ್ತಾ ಇದೆ, ರಿಲೀಸ್ ಡೇಟು. ನಾವು ಸುಮ್ಮನೆ ಇರಲ್ಲ, ರಾಷ್ಟ್ರವ್ಯಾಪಿ ಪ್ರತಿಭಟನೆ ಮಾಡ್ತೀವಿ ಅಂತ. ನಿಮ್ಮ ಏನಾದ್ರು ನೀವು ಬಂದಿದ್ರ ಅವತ್ತು? ಓಕೆ, ಅವ್ರು ಬಂದಿದ್ದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ನೀವು ಪ್ರತಿಭಟನೆ ಮಾಡೋದಕ್ಕೆ ಸಿನಿಮಾ ನೋಡಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳಿದೆಯಲ್ಲ, ಅದು ಆ ರೀತಿಯಾಗಿ ತಾವು ಕೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಏನ್ ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಟೀಸರ್ ಯಾವತ್ತೂ ಏನಕ್ಕೆ ಮಾಡ್ತೀವಿ ಹೇಳಿ? ಚಿತ್ರರಂಗಕ್ಕೆ ಜನರನ್ನ ಕರೆಸುವಂತಹ ಒಂದು ಅದ್ದೂರಿತನ ಮತ್ತು ಅದರ ಬಗ್ಗೆ ಒಂದು ಗ್ಲೋರಿಫೈ ಮಾಡಿ ನಾವು ಹೇಳುವಂಥದ್ದು. ನೀವು ಸೆನ್ಸಾರ್ ಬೋರ್ಡಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟ ನಂತರ ಅದಿನ್ನೂ ಸೆನ್ಸಾರ್ ಆಗಿಲ್ಲ, ಅವ್ರು ನೋಡ್ತಾರೆ. ನೀವು ಅಷ್ಟೊತ್ತಿಗೆ ನೀವು ಮೀಡಿಯಾನ ಕರೆದ್ರೆ ತಪ್ಪು ಅಂತ ನಿಮ್ಗನ್ಸಲ್ಲ? ಒಂದು ಇಂಡಸ್ಟ್ರಿಯಿಂದ 100 ಕೋಟಿ ಹಾಕಿ ನಿರ್ಮಾಪಕ ಸಿನಿಮಾ ಮಾಡಿರ್ತಾರೆ. ನೀವು ಇವತ್ತು ಹೇಳಿ ನನಗೆ, ಇವತ್ತು 93 ವರ್ಷದ ಈ ಇಂಡಸ್ಟ್ರಿ, 92 ವರ್ಷದ ಇಂಡಸ್ಟ್ರಿ, ಇವತ್ತಿನವರೆಗೂ ಯಾವುದೇ ಬೇರೆ ಅನ್ಯ ಮತದ ಬಗ್ಗೆ ಯಾವುದಾದ್ರೂ ವಿವಾದಗಳು ಆಗಿರೋದನ್ನ ತಾವು ಕೇಳಿದ್ದೀರಾ? ಇಂಡಸ್ಟ್ರಿಯಲ್ಲಿ ಇವತ್ತವರೆಗೂ ಮಾಡಿಲ್ಲ. ನಾವು ಇನ್ನೊಂದು ಧರ್ಮವನ್ನ ಗೌರವಿಸುವಂತವ್ರು, ಪ್ರೀತಿಸುವಂತವ್ರು, ನಾವು ಸೌಹಾರ್ದದಿಂದ ಸಿನಿಮಾವನ್ನ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಧರ್ಮದ ಬಗ್ಗೆ ಖಂಡಿತವಾಗ್ಲೂ ನಾನು ಆ ಸಿನಿಮಾ ನೋಡಿಲ್ಲ, ಬಟ್ ಖಂಡಿತವಾಗ್ಲೂ ಆ ಸಿನಿಮಾ ಮಾಡಿರಲ್ಲ. ಟೀಸರ್ ನಲ್ಲಿ ಫೋಟೋ ಒಂದ್ ನಿಮಿಷ, ಯಾವ ಸಿನಿಮಾ ಇಲ್ಲ ಹೇಳಿ ನೋಡೋಣ. ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ. ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅಥವಾ ಪ್ರಚಾರಕ್ಕ? ಇದು ಯಾತಕ್ಕಾಗಿ ಮಾಡ್ತೀರಾ? ದಯವಿಟ್ಟು ಹೀಗ್ ಮಾಡಬೇಡಿ. ಸಿನಿಮಾ ನೋಡಿ. ದಯವಿಟ್ಟು ಒಂದ್ ನಿಮಿಷ, ಎಲ್ಲಾ ಸಂಘದವ್ರಿಗೂ ನಾನು ಇದನ್ನೇ ಈ ಮೂಲಕ ನಾನು ರಿಕ್ವೆಸ್ಟ್, ಒಂದ್ ನಿಮಿಷ ಸಾಕು. ಎಲ್ಲಾ ಮಹಿಳಾ ಸಂಘಕ್ಕೂ ಅವರೇ ಬಂದಿದ್ರು, ಅವರಿಗೆ ನಾವು ಉತ್ತರ ಹೇಳಿದೀವಿ. ಸೆನ್ಸಾರ್ ಬೋರ್ಡು ಇನ್ನು ಸೆನ್ಸಾರ್ ಆಗಿಲ್ಲ. ಅವ್ರು ಸೆನ್ಸಾರ್ ಬೋರ್ಡ್ಗೆ ಹೋಗಿ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ಅವ್ರು ನೋಡ್ಕೋತಾರೆ. ಅದು ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸೆನ್ಸಾರ್ ಬೋರ್ಡ್ ಅವರು ಕ್ರಮ ವಹಿಸ್ತಾರೆ. ನೀವು ಅದು ಯಾವುದು ಇಲ್ಲ ಅಂದಾಗ, ಸಿನಿಮಾ ಬಿಡುಗಡೆ ಆಗುತ್ತೆ ಎನ್ನುವಾಗ ನೀವು ಈ ರೀತಿಯಾಗಿ ಮಾತಾಡಿದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ. ಗ್ರಹಿಕೆಯಲ್ಲಿ ನೀವು ಇದ್ ಮಾಡಬೇಡಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಟಾಕ್ಸಿಕ್ ಅಲ್ಲಿ ಒಂದು ಧರ್ಮದ ಕುರಿತಂತೆ ಅವಹೇಳನ ಮಾಡುವಂತದ್ದಿದ್ರೆ ನಾವು ನಿಮ್ ಜೊತೆ ಸೇರ್ತೀವಿ, ಡೋಂಟ್ ವರಿ. ಆದ್ರೆ ಹಾಗಿರೋದಿಲ್ಲ, ಖಂಡಿತ ಇರೋದಿಲ್ಲ. ಯಾಕೆಂದ್ರೆ ವಿಚಾರವಂತರು, ಯಶ್ ನಿರ್ಮಾಪಕರು, ಅವರು ಅಷ್ಟು ಕೋಟಿ ದುಡ್ಡು ಹಾಕಿದಾಗ ಅವ್ರು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ. ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ವಾಣಿಜ್ಯ ಮಂಡಳಿ ತೆಗೆದುಕೊಂಡಂತ ಕ್ರಮದ ಬಗ್ಗೆ ಅವ್ರಿಗೆ ಮಾತಾಡ್ಲಿಕ್ಕೆ ಅಧಿಕಾರ ಇಲ್ಲ. ಇದು ವಾಣಿಜ್ಯ ಮಂಡಳಿ, ನಮ್ಮ ಕಾರ್ಯಕಾರಿ ಸಮಿತಿ ನಮ್ಗೆ ಬಹಳ ದೊಡ್ಡದು, ಉದ್ಯಮ ಬಹಳ ದೊಡ್ಡದು. ಉದ್ಯಮ ಇದನ್ನ ಮಾಡಬೇಕು ಅಂತ 100 ವರ್ಷದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. 100 ವರ್ಷದ ಕಡೆಗೆ ಹೋಗುವಾಗ ಪ್ರತಿನಿತ್ಯವೂ ಸಂಭ್ರಮವೇ ನಮ್ಗೆ. ಉದ್ಯಮ ಅಂತಂದ್ರೆ ಪ್ರತಿನಿತ್ಯವೂ ಸಂಭ್ರಮ. ನಾವೇನ್ ಹೇಳ್ಬೇಕು, ಈ ಇಂಡಸ್ಟ್ರಿಯನ್ನ 92ರಿಂದ 100ವರೆಗೆ ತಗೊಂಡ್ ಬಂದಿದಾರಲ್ಲ ಮಹಾನ್ ಪುಣ್ಯಾತ್ಮರುಗಳು, ಅವ್ರನ್ನ ಅನೇಕರನ್ನ ನಾವು ಕಳ್ಕೊಂಡಿದೀವಿ. ನಾವು ಅವ್ರ ಬಗ್ಗೆ ಕುರಿತಂತೆ ಪುಸ್ತಕಗಳನ್ನು ಬರೆಸ್ಬೇಕಾಗತ್ತೆ, ಅವ್ರ ಬಗ್ಗೆ ನಾವು ಸಾಕ್ಷ್ಯಚಿತ್ರಗಳನ್ನು ಮಾಡ್ಬೇಕಾಗತ್ತೆ. ಇದು ಒಂದು ದಿವಸಕ್ಕಾಗುವಂಥದ್ದಲ್ಲ, ವರ್ಷ ಪೂರ್ತಿ ಹೀಗೆ 100 ವರ್ಷ ಬರುವವರೆಗೂ ನಾವು ಈ ಕಾರ್ಯಕ್ರಮವನ್ನ ಮಾಡ್ಬೇಕಾಗತ್ತೆ. ಇದಕ್ಕೆ ನಿರ್ಮಾಪಕ ಸಂಘದ ಅಧ್ಯಕ್ಷರನ್ನ ನಾವು ಮಾತಾಡಿದೀವಿ. ನಾವು ಇಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲ ಸದಸ್ಯರ ಜೊತೆಯಲ್ಲಿ ಮಾತಾಡಿದ್ದೀವಿ. ಬಹುಶಃ ಅವರಿಗೆ ವಿಷಯದ ಕೊರತೆ ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಅವ್ರು ಆ ರೀತಿಯಾಗಿ ಮಾತಾಡ್ಲಿಕ್ಕೂ ಅವರಿಗೆ ತಪ್ಪೋದು ಮತ್ತು ಅವ್ರಿಗೆ ತಿಳುವಳಿಕೆ ಇಲ್ಲದೆ ಹೋದ್ರೆ ಈ ಮೂಲಕ ನಾನು ಹೇಳ್ತೀನಿ. ಧನ್ಯವಾದ. ನಿಮಗೆ ಹೆಂಗೆ ಸೂಕ್ತ ಅನ್ಸುತ್ತೆ?
ನಾನೊಂದು ಕೇಳ್ತೀನಿ, 93ರಿಂದ 97ರವರೆಗೂ ಈಗ ನಮ್ಗೆ ಶತಮಾನೋತ್ಸವ ಭವನ ಮಾಡಬೇಕು. ನಮ್ಗೆ ಶತಮಾನಕ್ಕೆ ನಾವು ಹೋಗ್ಬೇಕಾದ್ರೆ ಸಾಕ್ಷ್ಯಚಿತ್ರಗಳನ್ನ ಕಟ್ಟಬೇಕು. ಎಷ್ಟು ಜನ ಹೋಗಿದ್ದಾರೆ ಈ ಉದ್ಯಮಕ್ಕೆ, ಪಕ್ಕದ ರಾಜ್ಯಗಳು ಕೊಡುಗೆ ನೀಡಿದೆ, ಇಡೀ ಭಾರತದಿಂದ ಎಲ್ಲರ ಕೊಡುಗೆಯನ್ನ ತಗೊಂಡಿದೆ. ಅವರೆಲ್ಲರನ್ನು ಸ್ಮರಿಸ್ಬೇಕಾಗತ್ತೆ, ಅವ್ರನ್ನ ಸ್ಥಿರವಾಗಿ ನಾವು ಇಲ್ಲಿ ಗಟ್ಟಿಗೊಳಿಸ್ಬೇಕಾಗತ್ತೆ. ಯಾರ್ಯಾರ ಕೊಡುಗೆ ಏನೇನು ಅಂತ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಅವುಗಳನ್ನೆಲ್ಲ ಮಾಡ್ಲಿಕ್ಕೆ ಒಂದು ದಿವಸದ ಕೆಲಸ ಆಗೋದಿಲ್ಲ. ಅಥವಾ ಈ ಕಾರ್ಯಕ್ರಮಗಳು ಮತ್ತು ಈ ವಾಣಿಜ್ಯ ಮಂಡಳಿಯಲ್ಲಿ ಯಾವಾಗ್ಲೂ ಚುನಾವಣೆ ಆಗುತ್ತೆ, ಯಾರೋ ಬರ್ತಾರೆ. ಬಟ್ ಒಂದು ನಿರಂತರವಾಗಿ ನಾವು ಕೂತು ಪ್ರತಿಯೊಬ್ರು ಇಡೀ ಉದ್ಯಮ, ಕಲಾವಿದರಿರ್ಬೋದು, ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ವಿತರಕರಿರ್ಬೋದು, ನೃತ್ಯದವರಿರ್ಬೋದು, ಪ್ರತಿ ಒಂದು 26, 27 ಕ್ರಾಫ್ಟ್ ಒಟ್ಟಿಗೆ ಸೇರ್ಬಿಟ್ಟು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ಯಮಕ್ಕೆ ಗೊತ್ತಿರುತ್ತೆ. ಅವುಗಳನ್ನು ಮಾಡಬೇಕು. ಈಗ ನೀವು ಹೋದ ವರ್ಷ ಮಾಡಿದ್ರಿ ಅಂತ ಹೇಳ್ಬಿಟ್ಟು 1 ವರ್ಷ ಮಾಡಿ ಬರ್ತ್ಡೇನ ಬಿಟ್ಬಿಡ್ತೀರಾ? ಅದು ನಿಮ್ಮ ಪ್ರೀತಿ. 100 ವರ್ಷಕ್ಕೆ ಇವಾಗ ಕೆಲವರಿಗೆ ದಿನವೂ ವರ್ಷ ಪೂರ್ತಿ ಬರ್ತಡೇ ಮಾಡೋದಿಲ್ವಾ? ಕೆಲವರು 1 ವರ್ಷ ಆದ್ಮೇಲೆ 2ನೇ ವರ್ಷಕ್ಕೂ ಮಾಡ್ತಾರೆ, 50ಕ್ಕೂ ಮಾಡ್ತಾರೆ, 60ಕ್ಕೂ ಮಾಡ್ತಾರೆ. ಆದ್ರೆ ಇದು ಚಿತ್ರರಂಗದ ಹುಟ್ಟು ಹಬ್ಬ ಮಾತ್ರ ಅಲ್ಲಮ್ಮ, ಇದು ಕಾಂಕ್ರೀಟ್ ಆಗಿ ಕಟ್ಟಿ ಕೊಡುವಂತಹ ದೊಡ್ಡ ಒಂದು ಕೆಲಸ. ಈ ಯಾಕಂದ್ರೆ 25 years, 50 years, 75 years ಅಂತ ಬಂದಾಗ ಅದರ ಹಿಂದೆ ತುಂಬಾ ಕೆಲಸಗಳು ನಡೆಯುತ್ತೆ. ನೀವು ಹೇಳಿದಾಗೆ ಅವರ ಹಿಸ್ಟ್ರಿ ಆಗಿರ್ಬೋದು, ಕೈಪಿಡಿ ಆಗ್ಬೋದು, ಇಂಥದ್ದೆಲ್ಲ ಮಾಡ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ 25 years, 50 years, 75 yearsಗೆ ಅದನ್ನ ಅನಾವರಣ ಮಾಡ್ತಾರೆ. ಸೊ 100 yearsಗೆ ಅದು ಸಾಕಿತ್ತಲ್ವಾ ಅಂತ. ಅಂದ್ರೆ ಈಗ ಕೆಲಸ ಅಮ್ಮ ನಾವು ಹಾಗಾದ್ರೆ ಇವರು ನಮ್ಮ ಕಾರ್ಯಕಾರಿ ಸಮಿತಿಗಿಂತ ಇವರೆಲ್ಲ ದೊಡ್ಡವರ ಏನಂತ ಅನ್ಕೊಂಡಿದ್ದಾರೆ? ಏನು ಇವರು ಇದ್ದಕ್ಕಿದ್ದಾಗೆ ಎಲ್ಲ ಕಡೆ ಹೋಗ್ಬಿಟ್ಟು ಮಾತಾಡ್ಲಿಕ್ಕೆ ಆಗುತ್ತಾ? ಕಾರ್ಯಕಾರಿ ಸಮಿತಿ ತೆಗೆದುಕೊಂಡ ತೀರ್ಮಾನಕ್ಕೆ ಕ್ವಶನ್ ಮಾಡ್ತಾರಾ? ನಾವಿನ್ನೂ ಕೂಡ ಅದನ್ನ ಯೋಚನೆ ಮಾಡ್ತಿದ್ದೀವಿ. ಯೋಚನೆ ಮಾಡುವಾಗ ಇವರು ಇದನ್ನ ಮಾತಾಡ್ಲಿಕ್ಕೆ ಅದು ಎಲ್ಲೋ ಒಂದು ಕಡೆ ಇದು ಮಾತುಗಳೇ ತಪ್ಪು. ಈ ತರದ ಮಾತುಗಳನ್ನ ಅಥವಾ ಅವರಿಗೆ ವಿಷಯದ ಸಿಗ್ಲಿಲ್ಲ ಅನ್ಸುತ್ತೆ, ಬಹುಶಃ ಅವ್ರಿಗೆ ಅವರು ತಪ್ಪಾಗಿ ಅಪಾರ್ಥ ಮಾಡ್ಕೊಂಡು ಹೇಳಿರ್ಬೋದು. ಅದರಿಂದಾಗಿ ಅವ್ರನ್ನ ನಾವು ನಿರ್ಮಾಪಕರಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಅವರನ್ನ ಕೇಳ್ತೀನಿ, ದಯವಿಟ್ಟು ನಿಮ್ಮ ಸದಸ್ಯರಿಗೆ ಹೇಳಿ, ನೀವುಗಳು ತೆಗೆದುಕೊಂಡಂತ ತೀರ್ಮಾನಕ್ಕೆ ನೀವು ಭದ್ರಾಗಿರ್ಬೇಕೇ ವಿನಃ ನಿಮ್ಮ ಕಾರ್ಯಕಾರಿ ಸಮಿತಿ ತೆಗೆದುಕೊಂಡಂತ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳು ಕೊಟ್ಟ ತಪ್ಪು ಅರ್ಥಗಳನ್ನ ಕಲ್ಪಿಸುತ್ತೆ, ಇದು ಬೇರೆ ಸಂದೇಶವನ್ನ ಕೊಡುತ್ತೆ ಅಂತ ನಾನು ಈ ಮೂಲಕ ತಮಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಸಬ್ಸಿಡಿ ವಿಚಾರವಾಗಿ ಏನೆಲ್ಲ ಚರ್ಚೆಗಳಾಗಿದೆ. ಈಗ 2019 ಇಂದ ರಿಲೀಸ್ ಆಗಿಲ್ಲ ಅಂತ 21 ವರೆಗೂ ಕೊಟ್ಟಿದ್ದಾರೆ. ನಾವು 2 ವರ್ಷದ ಸಬ್ಸಿಡಿಯನ್ನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೇಳಿ ಈಗಾಗ್ಲೇನೆ ಕೊಟ್ಟಾಗಿದೆ, ಆಯ್ತಾ? ಆಮೇಲೆ ಅದ್ರ ಬಗ್ಗೆ ಅವ್ರದ್ದು ನಿರ್ಮಾಪಕರಿಗೆ ನಮ್ಮಲ್ಲಿ ಇಲ್ಲಿ ನಿರ್ಮಾಪಕರಿದ್ದಾರೆ, ಸಬ್ಸಿಡಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇಲ್ಲಿ ಉದ್ಯಮದಿಂದ ನಮ್ಗೀಗ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಹೋಗಿ ಭೇಟಿಯಾಗಿ ಇದಕ್ಕೆ ಒತ್ತಡವನ್ನ ಅವರನ್ನ ರಿಕ್ವೆಸ್ಟ್ ಮಾಡ್ತೀವಿ. ಅವರೇ ನಮ್ಗೆ ಇಷ್ಟೊಂದು ಸಬ್ಸಿಡಿಯನ್ನ ಕೊಟ್ಟಂತ ಸರ್ಕಾರ ನಮ್ಗೆ ಪ್ರತಿ ಹಂತದಲ್ಲೂ ಕೂಡ ನಮ್ಮನ್ನ ಒಂದು ರೀತಿಯಲ್ಲಿ ಕೈ ಹಿಡಿದು ನಡೆಸಿದೆ. ಸೊ ನಮ್ಗೆ ಅವ್ರ ಮೇಲೆ ಬಹಳ ನಂಬಿಕೆ ಇದೆ ಮತ್ತು ಉದ್ಯಮವನ್ನ ಬೆಳೆಸ್ತಾರೆ. ಅದರಿಂದಾಗಿ ಖಂಡಿತವಾಗ್ಲೂ ಈ ಸಬ್ಸಿಡಿ ಬಗ್ಗೆ ಈಗಾಗ್ಲೇನೆ ನಾವು ಮನವಿಯನ್ನ ಸಲ್ಲಿಸಿದೀವಿ. ಮುಖ್ಯಮಂತ್ರಿ ಅವರಲ್ಲಿ ಹೋಗ್ತೀವಿ. ರಾಷ್ಟ್ರೀಯ ಕ್ರೈಸ್ತ ಒಕ್ಕೂಟ ಕಂಪ್ಲೇಂಟ್ ಕೊಟ್ಟಿದೆ ಮೇಡಮ್. ಟಾಕ್ಸಿಕ್ ಸಿನಿಮಾದಲ್ಲಿ ಕ್ರೈಸ್ತ ಈ ಪ್ರವಾದಿಗಳಿದ್ದಾರೆ, ಅವ್ರಿಗೊಂದು ರೀತಿ ಅಪಮಾನ ಮಾಡುವ ರೀತಿಯಲ್ಲಿ ಪೋಸ್ಟರ್ಗಳಿದ್ದಾವೆ. ನಾವು ಸೆನ್ಸರ್ ಬೋರ್ಡ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತೆ ವಾಣಿಜ್ಯ ಮಂತ್ರಿಗೂ ಕೂಡ ಕೊಟ್ಟಿದ್ವಿ. ಯಾವುದೇ ರೀತಿಯ ಉತ್ತರ ಬಂದಿಲ್ಲ ನಮ್ಗೆ. ಸಿನಿಮಾ ಡೇಟ್ ಹತ್ರ ಬರ್ತಾ ಇದೆ, ರಿಲೀಸ್ ಡೇಟ್. ನಾವು ಸುಮ್ಮನೆ ಇರಲ್ಲ, ರಾಷ್ಟ್ರವ್ಯಾಪಿ ಪ್ರತಿಭಟನೆ ಮಾಡ್ತೀವಿ ಅಂತ. ನಿಮ್ಮ ಏನಾದ್ರು ನೀವು ಬಂದಿದ್ರ ಅವತ್ತು? ಓಕೆ, ಅವ್ರು ಬಂದಿದ್ದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ನೀವು ಪ್ರತಿಭಟನೆ ಮಾಡೋದಕ್ಕೆ ಸಿನಿಮಾ ನೋಡಿ ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳಿದೆಯಲ್ಲ, ಅದು ಆ ರೀತಿಯಾಗಿ ತಾವು ಕೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಏನ್ ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಟೀಸರ್ ಯಾವತ್ತೂ ಏನಕ್ಕೆ ಮಾಡ್ತೀವಿ ಹೇಳಿ? ಚಿತ್ರರಂಗಕ್ಕೆ ಜನರನ್ನ ಕರೆಸುವಂತಹ ಒಂದು ಅದ್ಧೂರಿತನ ಮತ್ತು ಅದರ ಬಗ್ಗೆ ಒಂದು ಗ್ಲೋರಿಫೈ ಮಾಡಿ ನಾವು ಹೇಳುವಂಥದ್ದು. ನೀವು ಸೆನ್ಸಾರ್ ಬೋರ್ಡಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟ ನಂತರ ಅದಿನ್ನೂ ಸೆನ್ಸಾರ್ ಆಗಿಲ್ಲ, ಅವ್ರು ನೋಡ್ತಾರೆ. ನೀವು ಅಷ್ಟೊತ್ತಿಗೆ ನೀವು ಮೀಡಿಯಾನ ಕರೆದ್ರೆ ತಪ್ಪು ಅಂತ ನಿಮ್ಗನ್ಸಲ್ಲ?
ಒಂದು ಇಂಡಸ್ಟ್ರಿಯಿಂದ ನೂರಾರು ಕೋಟಿ ಹಾಕಿ ನಿರ್ಮಾಪಕ ಸಿನಿಮಾ ಮಾಡಿರ್ತಾರೆ. ನೀವು ಇವತ್ತು ಹೇಳಿ ನನಗೆ, ಇವತ್ತು 93 ವರ್ಷದ ಈ ಇಂಡಸ್ಟ್ರಿ, 92 ವರ್ಷದ ಇಂಡಸ್ಟ್ರಿ, ಇವತ್ತಿನವರೆಗೂ ಯಾವುದೇ ಬೇರೆ ಅನ್ಯ ಮತದ ಬಗ್ಗೆ ಯಾವುದಾದ್ರೂ ವಿವಾದಗಳು ಆಗಿರೋದನ್ನ ತಾವು ಕೇಳಿದ್ದೀರಾ? ಇಂಡಸ್ಟ್ರಿಯಲ್ಲಿ ಇವತ್ತವರೆಗೂ ಮಾಡಿಲ್ಲ. ನಾವು ಇನ್ನೊಂದು ಧರ್ಮವನ್ನ ಗೌರವಿಸುವಂತವ್ರು, ಪ್ರೀತಿಸುವಂತವ್ರು, ನಾವು ಸೌಹಾರ್ದದಿಂದ ಸಿನಿಮಾವನ್ನ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಧರ್ಮದ ಬಗ್ಗೆ ಖಂಡಿತವಾಗ್ಲೂ ನಾನು ಆ ಸಿನಿಮಾ ನೋಡಿಲ್ಲ, ಬಟ್ ಖಂಡಿತವಾಗ್ಲೂ ಆ ಸಿನಿಮಾ ಮಾಡಿರಲ್ಲ. ಟೀಸರ್ ನಲ್ಲಿ ಫೋಟೋ ರೀ, ಒಂದ್ ನಿಮಿಷ, ಯಾವ ಸಿನಿಮಾ ಇಲ್ಲ ಹೇಳಿ ನೋಡೋಣ. ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ. ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅಥವಾ ಪ್ರಚಾರಕ್ಕ ಇದು ಯಾತಕ್ಕಾಗಿ ಮಾಡ್ತೀರಾ? ದಯವಿಟ್ಟು ಹೀಗ್ ಮಾಡಬೇಡಿ. ಸಿನಿಮಾ ನೋಡಿ. ದಯವಿಟ್ಟು ಒಂದ್ ನಿಮಿಷ, ಎಲ್ಲಾ ಸಂಘದವ್ರಿಗೂ ನಾನು ಇದನ್ನೇ ಈ ಮೂಲಕ ನಾನು ರಿಕ್ವೆಸ್ಟ್, ಒಂದ್ ನಿಮಿಷ ಸಾಕು. ಎಲ್ಲಾ ಮಹಿಳಾ ಸಂಘಕ್ಕೂ ಅವರೇ ಬಂದಿದ್ರು, ಅವರಿಗೆ ನಾವು ಉತ್ತರ ಹೇಳಿದೀವಿ. ಸೆನ್ಸಾರ್ ಬೋರ್ಡು ಇನ್ನು ಸೆನ್ಸಾರ್ ಆಗಿಲ್ಲ. ಅವ್ರು ಸೆನ್ಸಾರ್ ಬೋರ್ಡ್ಗೆ ಹೋಗಿ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ, ಅವ್ರು ನೋಡ್ಕೋತಾರೆ. ಅದು ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವ್ರಿಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸೆನ್ಸಾರ್ ಬೋರ್ಡ್ ಅವರು ಕ್ರಮ ವಹಿಸ್ತಾರೆ. ನೀವು ಅದು ಯಾವುದು ಇಲ್ಲ ಅಂದಾಗ, ಸಿನಿಮಾ ಬಿಡುಗಡೆ ಆಗುತ್ತೆ ಎನ್ನುವಾಗ ನೀವು ಈ ರೀತಿಯಾಗಿ ಮಾತಾಡಿದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ. ಗ್ರಹಿಕೆಯಲ್ಲಿ ನೀವು ಇದ್ ಮಾಡಬೇಡಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಟಾಕ್ಸಿಕ್ ಅಲ್ಲಿ ಒಂದು ಧರ್ಮದ ಕುರಿತಂತೆ ಅವಹೇಳನ ಮಾಡುವಂತದ್ದಿದ್ರೆ ನಾವು ನಿಮ್ ಜೊತೆ ಸೇರ್ತೀವಿ, ಡೋಂಟ್ ವರಿ. ಆದ್ರೆ ಹಾಗಿರೋದಿಲ್ಲ, ಖಂಡಿತ ಇರೋದಿಲ್ಲ. ಯಾಕೆಂದ್ರೆ ವಿಚಾರವಂತರು, ಯಶ್ ನಿರ್ಮಾಪಕರು, ಅವರು ಅಷ್ಟು ಕೋಟಿ ದುಡ್ಡು ಹಾಕಿದಾಗ ಅವ್ರು ಯಾವತ್ತೂ ಅಂತ ಕೆಲಸ ಮಾಡೋದಿಲ್ಲ. ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.